योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओं व्यासाय भवनाशाय श्रीशाय गुणराशे हृद्याय शुद्धविद्याय मध्वाय जन्मोन्मः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಲಕ್ಷಣೆ ಸ್ವಯಂವರ. ಹೇಗೆ ದ್ರೌಪದಿ ಸ್ವಯಂವರದಲ್ಲಿ ಮತ್ಸ್ಯಯಂತ್ರ ಇಟ್ಟಿದ್ರೋ ಅದನ್ನು ನೀರಿನಲ್ಲಿ ಪ್ರತಿಬಿಂಬವನ್ನು, ಯಾವುದು ಮತ್ಸ್ಯಯಂತ್ರದ ಪ್ರತಿಬಿಂಬವನ್ನು ನೋಡಿ 5 ಬಾಣಗಳಿಂದ ಆ ಮತ್ಸ್ಯಯಂತ್ರವನ್ನು ಭೇದಿಸಬೇಕಾಗಿತ್ತು. ಆದರೆ ಇದರಲ್ಲಿ ಯಾವ ಥರ ಅಂತೇಳಿದರೆ, ಇಲ್ಲೂ ಒಂದು ಯಂತ್ರ ಮೇಲಿಂದ ತೂಕಾಡ್ತಾ ಇದೆ, ಆ ಯಂತ್ರದ ಉಪರಿ ಅದಕ್ಕೆ ಗೇಟು ಒಳಗೋಗಲಿಕ್ಕೆ ರಂಧ್ರ ಅನ್ನುವಂಥದ್ದು ಮೇಲಿಂದ ಅಂತೇಳಿದರೆ ತುಂಡಾದ ಬಾಣದಿಂದ ಅದನ್ನು ಭೇದಿಸಬೇಕಾಗಿತ್ತು ಅಂತ ಭಾಳ ವಿಚಿತ್ರವಾದ ಇದು. ಸೊ ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳಿದರೆ, ಪಾಂಡವರು ಬಂದಿದ್ದಾರೆ, ದುರ್ಯೋಧನಾದಿಗಳು ಬಂದಿದ್ದಾರೆ, ಜರಾಸಂಧಾದಿಗಳು ಬಂದಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಸೊ ಹೀಗೆ ಎಲ್ಲರೂ ಎಲ್ಲ ಪ್ರಯತ್ನ ಮಾಡಿದರು, ಹೊಡೆಸಿಕೊಂಡ್ರು, ಬಿದ್ದರು, ಎಲ್ಲ ಆಯಿತು, ಯಾರಿಂದಲೂ ಏನೂ ಆಗಲಿಲ್ಲ. ಆಮೇಲೆ ಅರ್ಜುನ ಹೋದ, ತಾನು ಶ್ರೇಷ್ಠ ಧನುರ್ಧರ ಅಂತ ತೋರಿಸ್ಕೋಬೇಕು, ಆದರೆ ಇದು ನಾನು ಪ್ರಯತ್ನ ಮಾಡಬಾರ್ದು, ಎರಡೂ ಆಗಬೇಕು ಅಂತೇಳಿಬಿಟ್ಟು ಭೇದ ಮಾಡುವಲ್ಲಿಗೆ ಹೋಗಿ ಆ ತಲುಪಿತು, ಭೇದಿಸಲಿಲ್ಲ ಅಂತೇಳಿದ್ರೆ ಸೀದಾ ಬಂದ. ಭೀಮಸೇನ ಹೋದ, ಭೀಮಸೇನ ಎಣಿಸಿದ ಅಂತೇಳಿದರೆ ಇದು ಭಗವಂತನಿಗೆ ಮೀಸಲಾದ ಲಕ್ಷಣೆ, ಭಗವಂತನಿಗೋಸ್ಕರ ಕಾಯ್ತಾ ಇದ್ದಾಳೆ ಮದುವೆ ಆಗಲಿಕ್ಕೆ. ಆದ್ದರಿಂದ ತಾನು ಪ್ರಯತ್ನ ಕೂಡ ಮಾಡಿದರೆ ತಾನು ಅಪರಾಧಿ ಆಗ್ತೇನೆ ಅಂತ ಹೇಳಿಬಿಟ್ಟು ಪ್ರಯತ್ನವೂ ಮಾಡದೆ ಬಂದ. ಸೊ ಇನ್ನೇನಾಯಿತು ಅಲ್ಲಿಂದ ಇವತ್ತಿಗೆ ನೋಡಬೇಕಾದ್ದು. ಮಹಿಳೆಯರೇ, ನೆಕ್ಸ್ಟ್ ಶ್ಲೋಕ 57ನೇ ಶ್ಲೋಕ. ಕೃಷ್ಣಶ್ಚ ತಚ್ಛಾಪಮಧಿಜ್ಯಮಾಶೋ ಕೃತ್ವಾ ಚಿಂತ್ಯಶ್ಚಿನ್ನ ಬಾಣೇನ ಲಕ್ಷ್ಯಂ ಅಪಾತಯತ್ ದುಂದುಭಯಶ್ಚ ದಿವ್ಯಾ ನೇದು ಪ್ರಸೋನಂ ವರುಷೋತ್ಸುರಾಶ್ಚ. 57ನೇ ಶ್ಲೋಕ. ತದನಂತರ ಅಚಿಂತ್ಯ ಮೂರ್ತಿಯಾದ ಶ್ರೀಕೃಷ್ಣನು ಆ ಧನುಸ್ಸನ್ನು ಹಗ್ಗದಿಂದ ಎಳೆದು ಕಟ್ಟಿಬಿಟ್ಟು ಮುರಿದ ಬಾಣದಿಂದ ಲಕ್ಷ್ಯವನ್ನು ಕೆಳಗೆ ಬೀಳಿಸುತ್ತಾನೆ. ಆಗ ದಿವ್ಯಗಳಾದ ದುಂದುಬಿಗಳು ಶಬ್ದ ಮಾಡುತ್ತವೆ ಹಾಗೂ ದೇವತೆಗಳು ಪುಷ್ಪವೃಷ್ಟಿಯನ್ನೇ ಸುರಿಸುತ್ತಾರೆ. ಕೃಷ್ಣಶ್ಚ ತತಶ್ಚಾಪಮದಿಜ್ಯಮಾಶು ಕೃತ್ವಾ ಅಚಿಂತ್ಯಃ ಚಿನ್ನಬಾಣೇನ ಲಕ್ಷ್ಯಂ ಅಪಾತಯತ್ ದುಂದುಭಯಶ್ಚ ದಿವ್ಯಾ ನೇದುಃ ಪ್ರಸೂನಂ ವವೃಷುಃ ಸುರಾಶ್ಚ. ಕೃಷ್ಣಶ್ಚ. ಈಗ ಕೃಷ್ಣ, ಎಲ್ಲರದ್ದಾಯಿತು. ಈಗ ಕೃಷ್ಣ ಹೊರಟ. ಕೃಷ್ಣ ಅಥವಾ ಕೃಷ್ಣಶ್ಚ ತತಃ, ಅವ್ರದ್ದೆಲ್ಲ ಆದಮೇಲೆ ನೆಕ್ಸ್ಟ್ ತತಃ ಅಲ್ಲಿಂದ ಮುಂದೆ ಚಾಪಂ, ಆ ಶಿವಧನುಸ್ಸನ್ನು ಪಿನಾಕವನ್ನು ಅದಿಜ್ಯಂ ಆಶು, ಕೂಡಲೇ ಎತ್ತಿ ಹೆದೆಯೇರಿಸಿದ. ಆಶು ಅದಿಜ್ಯಂ ಕೃತ್ವ, ಹೆದೆಯೇರಿಸಿ. ಆಮೇಲೆ ಅಚಿಂತ್ಯ ಅಂತೇಳಿದರೆ ಕೃಷ್ಣನ ಪರಾಕ್ರಮ ಆಗಲಿ, ಕೃಷ್ಣನ ಜ್ಞಾನ ಆಗಲಿ, ಕೃಷ್ಣನ ಆನಂದ ಆಗಲಿ, ಎಲ್ಲವೂ ಅಚಿಂತ್ಯ. ಯಾವುದು ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲದ್ದು, ಎಲ್ಲವೂ ಪೂರ್ಣವಾದ ಗುಣಗಳು. ಅಚಿಂತ್ಯ ಮಹಿಮೆ ಉಳ್ಳ ಭಗವಂತ ಶ್ರೀಕೃಷ್ಣನು ಚಿನ್ನ ಬಾಣೇನ ಲಕ್ಷ್ಯಂ ಅಪಾತಯತ್. ಚಿನ್ನ ಬಾಣ ಅಂದರೆ ತುಂಡು ಬಾಣ. ಆ ತುಂಡು ಬಾಣದಿಂದ ಚಿನ್ನ ಬಾಣೇನ ಲಕ್ಷ್ಯಂ ಗುರಿಯನ್ನು
ಅಪಾತಯತ್ ಭೇದಿಸಿದ. ಅಂದರೆ ಪುಸ್ತತೆ ಇಲ್ಲ ಅಂತೇಳಿದರೆ ಹೋಗಿ ಅದನ್ನು ಪಿನಾಕವನ್ನು ಎತ್ತಿ ಹೆದೆಯೇರಿಸಿ ಆಮೇಲೆ ತುಂಡು ಬಾಣವನ್ನು ಪ್ರಯೋಗಿಸಿದಾಗ ಅದು ಸೀದಾ ಹೋಗಿ ಆ ಯಂತ್ರದ ಮೇಲ್ಭಾಗಕ್ಕೆ ಪ್ರವೇಶಿಸಿ ಅದನ್ನು ಭೇದಿಸಿ ತುಂಡು ಮಾಡಿ ಕೆಳಗೆ ಹಾಕಿಬಿಡ್ತು. ಲಕ್ಷ್ಯಂ ಅಪಾತಯತ್, ಆ ಗುರಿ ಅಂತೇಳಿದರೆ ಆ ಯಂತ್ರ ಏನು ಮೇಲಿಂದ ಜೋತಾಡ್ತಾ ಇದೆಯೋ ಆ ಮಂತ್ರವು ಅಪಾತಯತ್ ಬೀಳಿಸಿದ. ಪತತಿ ಅಂದರೆ ಬೀಳುವುದು, ಪಾತಯತಿ ಅಂದರೆ ಬೀಳಿಸುವುದು. ಇದು ಅಪಾತಯತ್ ಬೀಳಿಸಿದ. ದುಂದುಭಯಶ್ಚ, ಯಾವಾಗ ಭಗವಂತನಿಂದ ಆ ಯಂತ್ರವು ಭೇದಿಸಲ್ಪಟ್ಟು ಕೆಳಗೆ ಬಿತ್ತೋ ಆಗ ದುಂದುಭಯಶ್ಚ ದಿವ್ಯಾ ನೇದುಹು, ದೇವಲೋಕದ ದುಂದುಬಿಗಳು ಅಂದರೆ ನಗಾರಿ, ಭೇರಿ, ಡೋಲು ಇವೆಲ್ಲ ದುಂದುಭಯ. ಸೊ ದುಂದುಬಿ, ನಗಾರಿ ಎಲ್ಲ ವಾದ್ಯಗಳು, ದೇವಲೋಕದ ವಾದ್ಯಗಳು. ದಿವ್ಯ ಅಂದರೆ ದೇವಲೋಕದ ದಿವ್ಯ ವಾದ್ಯಗಳು. ನೇದುಹು ನನಾದ, ನೇದುಹು ಅಂತೇಳಿದರೆ ಶಬ್ದ ಮಾಡಿದುವು ಅಂದರೆ ಗಾನ ಮಾಡಿದುವು, ಬಾರಿಸಿಕೊಂಡವು. ಪ್ರಸೂನಂ ವವೃಷು ಸುರಾಶ್ಚ, ಎಲ್ಲ ದೇವತೆಗಳು ನಮ್ಮ ಭಗವಂತ ಕೃಷ್ಣಾವತಾರದಲ್ಲಿ ಇವತ್ತು ರಕ್ಷಣೆಯನ್ನು ಸ್ವೀಕಾರ ಮಾಡ್ತಾನೆ. ಇವತ್ತು ಸ್ವಯಂವರ ರಕ್ಷಣೆದ್ದು. ಸೊ ಹೋಗಿ ಅಲ್ಲಿ ಏನಾಗಿದೆ ಅಂತೇಳಿದರೆ ಆ ಬಿಲ್ಲು ಬಾಣ ಹೆದೆಯೇರಿಸಿ ಆ ತುಂಡು ಬಾಣದಿಂದ ಆ ಯಂತ್ರವನ್ನು ಭೇದಿಸಿ ಕೆಳಗೆ ಉರುಳಿಸಿದ್ದಾನೆ. ಅಂದರೆ ಈಗ ರಕ್ಷಣೆ ಬಂದು ಭಗವಂತನಿಗೆ ಮಾಲೆ ಹಾಕ್ತಾಳೆ ಅಂತ ಹೇಳುವಾಗ ದೇವಲೋಕದಲ್ಲಿ ನಗಾರಿ ದುಂದುಬಿಗಳು ಮೊಳಗಿದವು. ನೇದುಹು ಅಂದರೆ ಮೊಳಗಿದವು, ನಾದ ಮಾಡಿದುವು. ಪ್ರಸೂನಂ ಅಂದರೆ ಪುಷ್ಪ. ಪ್ರಸೂನಂ ವವೃಷು ಸುರಾಹ ಚ ಅಂತೇಳಿದರೆ ದೇವತೆಗಳು ಒಂದು ಕಡೆಯಲ್ಲಿ ನಗಾರಿಯೆಲ್ಲ ಬಾರಿಸಿದರು, ಇನ್ನೊಂದು ಕಡೆಯಿಂದ ಪ್ರಸೂನಂ ವವೃಷು ಪುಷ್ಪವೃಷ್ಟಿ ಗರೆದರು, ಹೂ ಮಳೆ ಗರೆದರು. ಸೊ ಪ್ರಸೂನಂ ವವೃಷು, ವೃಷ್ಟಿ ಅಂದರೆ ಮಳೆ, ವವೃಷು ಅಂದರೆ ಮಳೆಗರೆದರು, ವೃಷ್ಟಿ ಮಾಡಿದರು. ಯಾವುದರ ವೃಷ್ಟಿ ಮಾಡಿದರು? ಪ್ರಸೂನಂ, ಪುಷ್ಪಗಳ ವೃಷ್ಟಿ ಮಾಡಿದರು. ಸೊ ಈ 57ನೇ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಏನಂತಾರೆ ಅಂತ ಹೇಳಿದರೆ, ಅಚಿಂತ್ಯ ಮಹಿಮೆಯ ಕೃಷ್ಣನು ಅಂತ ಹೇಳಿದರೆ ಅಚಿಂತ್ಯ ಅನ್ನುವಂಥದ್ದು 2ನೇ ಲೈನಲ್ಲಿ. ಅಚಿಂತ್ಯ ಅಂದರೆ ಅಚಿಂತ್ಯ ಮಹಿಮೆಯ ಭಗವಾನ್ ಶ್ರೀಕೃಷ್ಣನು ಆ ಬಿಲ್ಲನ್ನು ಆ ಚಾಪಂ ಅದಿಜ್ಯ ಹೆದೆಯೇರಿಸಿ, ಆಶು ಕೂಡಲೇ ಹೆದೆಯೇರಿಸಿ, ಆ ತುಂಡು ಬಾಣದಿಂದ ಚಿನ್ನ ಬಾಣೇನ ಲಕ್ಷ್ಯಂ ಅಪಾತಯತ್, ತುಂಡು ಬಾಣವನ್ನು ಉಪಯೋಗಿಸಿ ಪ್ರಯೋಗ ಮಾಡಿ ಯಂತ್ರವನ್ನು ಭೇದಿಸಿ ತುಂಡು ಮಾಡಿ ಕೆಳಗೆ ಬೀಳಿಸಿದ, ಹೊಡೆದು ಕೆಳಗೆ ಬೀಳಿಸಿದ. ಅಪಾತಯತ್ ಲಕ್ಷ್ಯಂ ಚಿನ್ನ ಬಾಣೇನ ಅಪಾತಯತ್, ಆಗ ಏನಾಯಿತು? ದೇವಲೋಕದ ದುಂದುಬಿ ನಗಾರಿಗಳು ಮೊಳಗಿದವು, ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಪ್ರಸೂನಂ ವವೃಷು. ಸೊ ಆಗ ಈ ಜರಾಸಂಧಾದಿಗಳು ಒಂದು ಕಡೆಯಿಂದ ಕೃಷ್ಣ ದ್ವೇಷಿಗಳು, ಭಗವಂತನ ದ್ವೇಷಿಗಳು, ಇನ್ನೊಂದು ಕಡೆಯಿಂದ ದುರ್ಯೋಧನಾದಿಗಳು. ಸೊ ಎಲ್ಲರೂ ಏನಂತ ಹೇಳಿದರೆ ಎಲ್ಲ ಒಳಗಿಂದ ಒಳಗೆ ಬೇಯ್ತಾ ಇದ್ದಾರೆ. ಈ ಕೃಷ್ಣನು ಹೀಗೆ ಯಂತ್ರವನ್ನು ಭೇದಿಸಿದಾಗ ಕೊರಗಲಿಕ್ಕೆ ಶುರು ಮಾಡಿದರು. ಅಲ್ಲಿಗೆ 57ನೇ ಶ್ಲೋಕ ಮುಗಿತು. 58ನೇ ಶ್ಲೋಕವೆಲ್ಲರೇ ಕೃಷ್ಣೇ ಬ್ರಹ್ಮಾದ್ಯೈಹಿ ಸ್ತೂಯಮಾನೆ ನರೇಂದ್ರ ಕನ್ಯಾ ಮಾಲಾಂ ಕೇಶವಾಂಸೇ ನಿಧಾಯ ತಸ್ತ ಉಪಾಸ್ಯಾಥ ಸರ್ವೇ ನರೇಂದ್ರ ಯುದ್ಧಾಯ ಗೋ ಕೇಶವಂ ಸ್ಯಾತ್ತ ಶಸ್ತ್ರಾಃ. 58ನೇ ಶ್ಲೋಕ. ಕೃಷ್ಣನು ಬ್ರಹ್ಮಾದಿ ದೇವತೆಗಳಿಂದ ಸ್ತುತಿಸಿಕೊಳ್ಳಲ್ಪಡುತ್ತಿರಲು ರಾಜಶ್ರೇಷ್ಠನಾದ ಬೃಹತ್ಸೇನ ಮಗಳಾದ ಆ ಲಕ್ಷ್ಮಣೆಯು ಕೃಷ್ಣನ ಕುತ್ತಿಗೆಯಲ್ಲಿ ಮಾಲಿಕೆಯನ್ನಿಟ್ಟು ಕೃಷ್ಣನ ಬದಿಯಲ್ಲಿ ಬಂದು ನಿಂತುಕೊಂಡಳು. ಆಗ ಎಲ್ಲಾ ಅರಸರು
ಸ್ವೀಕೃತವಾದ ತಮ್ಮ ಶಸ್ತ್ರಾಸ್ತ್ರವುಳ್ಳವರಾಗಿ ಯುದ್ಧಗೋಸ್ಕರ ಕೃಷ್ಣನ ಕಡೆ ಹೊರಟು ಹೋಗುತ್ತಾರೆ. ಕೃಷ್ಣೇ ಬ್ರಹ್ಮಾದ್ಯೈಃ ಸ್ತೂಯಮಾನೇ ನರೇಂದ್ರ ಕನ್ಯಾಮಾಲಾಂ ಕೇಶವಾಂಸೇ ನಿಧಾಯ ತತ್ಸೌ ಉಪಾಸ್ಯಾಥ ತಸ್ಥಾ ಉಪಾಸ್ಯಾತ ಅಂತ ಉಂಟು, ಅದು ತಸ್ಥೌ ಉಪಾಸ್ಯಾತ ಆ ಈ ಉ ವಾವ ಉ ಹೋಗಿಬಿಟ್ಟು ಈ ಉ ಬರ್ತದೆ. ಯಾವಾಗ ತಸ್ತಾ ಇದ್ದದ್ದು ತಸ್ಥೌ ಆದಾಗ ತಸ್ಥೌ ಉಪಾಸ್ಯಾಥ ಸರ್ವೇ ನರೇಂದ್ರಾಃ ಯುದ್ಧಾಯ ಆಗುಹು ಕೇಶವಂ ಸ್ವಾತ್ತಶಸ್ತ್ರಾಃ. ಕೃಷ್ಣೇ ಬ್ರಹ್ಮಾದ್ಯೈ ಸ್ತೂಯಮಾನೇ, ಬ್ರಹ್ಮಾದಿಗಳು ಬ್ರಹ್ಮರುದ್ರಾದಿಗಳು ದೇವಲೋಕದ ಅಲ್ಲಿ ಆಕಾಶದಿಂದ ನೋಡ್ತಾ ಇದ್ದಾರೆ ಈ ಕೃಷ್ಣನ ಮಹಿಮೆ ಲೀಲೆಯನ್ನು. ಸೊ ಕೃಷ್ಣನು ಲಕ್ಷಣೆಯ ಸ್ವಯಂವರ ಅದ್ಭುತವಾದ ಆ ಮಂತ್ರ, ಇದು ಯಂತ್ರ ಭೇದನದ ಅದಕ್ಕೆ ಎಲ್ಲಿ ರಂಧ್ರವೇ ಇಲ್ಲ, ಅದಕ್ಕೆ ರಂಧ್ರವೇ ಇಲ್ಲ ಅಂತೇಳಿದರೆ ಉಪರಿ ರಂಧ್ರಂ ಅಂದರೆ ಇದು ಈ ಥರವೂ ಇದೆಯಾ ಅಂತೇಳಿದರೆ ಇದು ಲಕ್ಷಣೆಯ ಸ್ವಯಂವರ, ಇದು ವಿಶೇಷ, ಇದು ಸ್ಪೆಷಲ್ ಇದು ಅಂತೇಳಿಬಿಟ್ಟು ಅಂಥ ವಿಶೇಷವಾದ ಆ ಯಂತ್ರವನ್ನು ಭಗವಂತ ಭೇದಿಸಿದಾಗ ಬ್ರಹ್ಮಾದ್ಯೈಹಿ ಸ್ತೂಯಮಾನೇ ಬ್ರಹ್ಮರುದ್ರಾದಿಗಳು ದೇವಲೋಕದಿಂದ ಆಕಾಶದಿಂದ ಎಲ್ಲ ಸ್ತುತಿ ಮಾಡಿದರು ಭಗವಂತ ಶ್ರೀಕೃಷ್ಣನನ್ನು ಸ್ತುತಿ ಮಾಡಿದರು. ಸ್ತೂಯಮಾನೇ ಬ್ರಹ್ಮಾದ್ಯೈಹಿ, ಬ್ರಹ್ಮ ಆದ್ಯೈಹಿ ಅಂತೇಳಿದರೆ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳು ಏನು ಮಾಡಿದರು, ಆಕಾಶದಿಂದ ಒಂದು ಕಡೆಯಲ್ಲಿ ನಗಾರಿ ಬಾರಿಸಿದರು, ಇನ್ನೊಂದು ಕಡೆಯಿಂದ ಹೂಮಳೆಗರೆದರು, ಇನ್ನೊಂದು ಕಡೆಯಿಂದ ಸ್ತುತಿ ಮಾಡಿದರು. ಗಂಧರ್ವಾದಿಗಳು ಹಾಡಲಿಕ್ಕೂ ಹಾಡಿರ್ಬೋದು, ಅಪ್ಸರೆಯರು ನೃತ್ಯ ಕೂಡ ಮಾಡಿರ್ಬೋದು. ಸೊ ಬ್ರಹ್ಮಾದ್ಯೈಹಿ ಸ್ತೂಯಮಾನೇ. ಇವಾಗ ಏನಾಯಿತು, ಆ ಎಲ್ಲ ರಾಜಕುಮಾರರುಗಳಿಗೆ ಒಂಥರ ಏನಂತ ಹೇಳಿದರೆ, ಈ ಜರಾಸಂಧ ಒಬ್ಬ ಇದ್ದಾನಲ್ಲ ಎದುರು ಕೂತ್ಕೊಂಡು, ಅವನೇನು ಮಾಡ್ತಾ ಇದ್ದಾನೆ, ಮಹಾ ಭಗವಂತನ ದ್ವೇಷಿ. ಸೊ ಅವನೇನಾದರೂ ಹೇಳ್ತಾ ಇರ್ತಾನೆ. ಸೊ ಅವನಿಗೆ ಚೇಲರು ಒಂದಷ್ಟು ಜನ ಇದ್ದಾರೆ. ಸೊ ಉಳಿದ ರಾಜಕುಮಾರರುಗಳು ಆ ಜರಾಸಂಧನ ಕಡೆಯೇ ನೋಡ್ತಾ ಅವನು ಹೇಳಿದ್ದನ್ನೇ ಕೇಳುವವರಾಗಿಬಿಟ್ಟು ಯಾವಾಗ ಕೃಷ್ಣನು ಈ ಯಂತ್ರವನ್ನು ಭೇದಿಸಿದ್ನೋ ಆವಾಗಲೇ ಆಲೋಚನೆ ಮಾಡಿಕೊಂಡ್ರು, ಈಗ ಕೃಷ್ಣನ ಹತ್ರ ಬಿಡಲಿಕ್ಕೆ ಕೂಡ ಅವನು ಯುದ್ಧ ಮಾಡಬೇಕು ಅಂತ. ಸೊ ಇದು ಸುಮ್ಮನೆ ಅಂತೇಳಿದರೆ ಎಲ್ಲ ನಿಯಮಬದ್ಧವಾಗಿ ನಡೆದಿದೆ, ಆದರೂ ಯುದ್ಧ ಮಾಡಬೇಕು ಅಂತೇಳಿದರೆ ಇದು ಏನಂತೇಳಿದರೆ ಯುದ್ಧ ಮಾಡಬೇಕು ಅನ್ನುವಂಥದ್ದು ಮೊದಲೇ ಆಗಿದೆ, ಏನಾದರೂ ನೆಪ ಸಿಗ್ತದ ಅಂತ ಹುಡುಕ್ತಾ ಇದ್ದಾರೆ. ಆಗ ನರೇಂದ್ರ ಕನ್ಯಾ ಮಾಲಾಂ ಕೇಶವಾಂಸೆ ನಿಧಾಯ. ಯಾರ ಸ್ವಯಂವರ ಇದು? ಲಕ್ಷಣೆಯ ಸ್ವಯಂವರ. ರಾಜಕುಮಾರಿ ಲಕ್ಷಣೆ ಯಾರ ಮಗಳು? ಇದು ಲಕ್ಷಣೆ ಅಂತೇಳಿದರೆ ಸೊ ಆ ರಾಜ ನರೇಂದ್ರ ಅವನ ಕನ್ಯಾ ಅಂದರೆ ರಾಜಕುಮಾರಿ. ಸೊ ರಾಜಕುಮಾರಿ ಯಾರು? ಈ ಲಕ್ಷಣೆ. ಅವಳು ಏನು ಮಾಡಿದ್ಲು? ಮಾಲಾಂ, ವರಮಾಲ ಹಿಡ್ಕೊಂಡು ನಿಂತಿದ್ದಾಳಲ್ವ. ಈಗ ಯಾವಾಗ ಶ್ರೀಕೃಷ್ಣನು ಆ ಯಂತ್ರವನ್ನು ಭೇದಿಸಿದ್ನೋ, ಆ ಯಂತ್ರ ತುಂಡಾಗಿ ಕೆಳಗೆ ಬಿತ್ತೋ, ಆವಾಗ ಆ ವರಮಾಲೆಯನ್ನು ಹಿಡ್ಕೊಂಡು ಬಂದು ಬಹಳ ಸಮಯದಿಂದ ಕಾಯ್ತಾ ಇದ್ದಾಳೆ ಯಾವಾಗ ಕೃಷ್ಣನ ಕೊರಳಿಗೆ ಮಾಲೆ ಹಾಕೋದು ಅಂತ. ಸೊ ಅದು ಕೂಡಲೇ ಯಾವಾಗ ಕೃಷ್ಣನು ಆ ಯಂತ್ರವನ್ನು ಭೇದಿಸಿದ್ನೋ ಕೂಡಲೇ ತಡ ಮಾಡದೆ ಸೀದ ಬಂದು ಆ ವರಮಾಲೆಯನ್ನು ಕೃಷ್ಣನ ಕೊರಳಿಗೆ ಹಾಕಿದಳು. ಮಾಲಾಂ ಕೇಶವಾಂಸೆ, ಕೇಶವ ಅಂಸೆ. ಅಂಸೆ ಅಂತೇಳಿದರೆ ಹೆಗಲು. ಸೊ ಅಂಸೆ ಅಂದರೆ ಹೆಗಲಿಗೆ. ಸೊ ಶ್ರೀಕೃಷ್ಣನ ಹೆಗಲಿಗೆ ವರಮಾಲೆಯನ್ನು ಸಮರ್ಪಿಸಿದಳು. ನಿಧಾಯ ಅಂತೇಳಿದರೆ ಅದನ್ನು ಇಡುವುದು, ಮಾಲೆಯನ್ನು ಇಡುವುದು. ಮಾಲೆಯನ್ನು ಇಡುವುದಂದ್ರೆ ಏನರ್ಥ? ಮಾಲೆಯನ್ನು ಹಾಕಿದಳು ಅಂತ ಅರ್ಥ. ಸೊ ಕೇಶವಾಂಸೆ, ಕೇಶವನ ಹೆಗಲಿನಲ್ಲಿ ಆ ಮಾಲೆಯನ್ನು ಇಟ್ಟಳು ಅಂತೇಳಿದರೆ ಮಾಲೆ ಹಾಕಿದಳು. ತತ್ಸೌ, ಮಾಲೆ ಹಾಕಿ ಈಗ ಏನಂತೇಳಿದರೆ ಏನು ಅವಳ ಕೆಲಸ?
ಕೃಷ್ಣನ ಪಕ್ಕದಲ್ಲಿ ನಿಂತ್ಕೊಳ್ಳೋದು. ಯಾಕಂತೇಳಿದರೆ ಇನ್ನು ಕೃಷ್ಣನೇ ತನ್ನ ಗಂಡ ಅಂತ ಭಾರಿ ಸಂತೋಷದಿಂದ ಕೃಷ್ಣನ ಪಕ್ಕಕ್ಕೆ ನಿಂತಳು. ತತ್ಸೌ ಅಂದರೆ ತತ್ ಸ್ಥೌ, ಸ್ಥಾ ಅಂತೇಳಿದರೆ ಪ್ರತಿಷ್ಠಾಪನೆ ಮಾಡು ಅಂತ, ಸ್ಥಾ. ಸೊ ಪ್ರತಿಷ್ಠಾಪನೆ ಮಾಡೋದು ಅಂತೇಳಿದರೆ ಕೃಷ್ಣನ ಪಕ್ಕದಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡಿದಾಗೆ ನಿಂತ್ಕೊಂಡ್ಬಿಟ್ಲು. ಸೊ ತತ್ಸೌ ಉಪ ಅಸ್ಯಾತ, ಉಪ ಅಂದರೆ ಸಮೀಪ. ಸೊ ಕೃಷ್ಣನಿಗೆ ತಾಗಿಕೊಂಡೆ ನಿಂತಳು. ತತ್ಸೌ ಉಪ ಅಸ್ಯ ಅಥ, ಅಸ್ಯ ಅಂದರೆ ಕೃಷ್ಣನ ಪಕ್ಕ ನಿಂತಳು. ತತ್ಸೌ ಅಥ ಈಗ ಸರ್ವೇ ನರೇಂದ್ರಾಹ, ಎಲ್ಲ ರಾಜಕುಮಾರರಿಗಳು ಏನಂತೇಳಿದ್ರೆ ಒಂದು ರೀತಿ ದ್ವೇಷ. ಏನು ದ್ವೇಷ ಅಂತೇಳಿದರೆ ನಮ್ಮಿಂದ ಆಗಲಿಲ್ಲ, ಕೃಷ್ಣನಿಂದ ಆಯಿತು, ಭಗವಂತನಿಂದ ಆಯಿತು ಅಂತ ಅಭಿನಂದಿಸಬೇಕಿದ್ದರೆ ಈ ಜರಾಸಂಧನ ಒಂದು ಏನು ಇದಕ್ಕೆ ಮೋಡಿಗೆ ಸಿಲುಕಿ, ಜರಾಸಂಧ ಮಹಾ ಭಗವದ್ವೇಷಿ. ಸೊ ಆದ್ದರಿಂದ ಈ ಜರಾಸಂಧನ ಕಾರಣ ಎಲ್ಲರೂ ಜರಾಸಂಧನ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರು. ಅಂದರೆ ಒಬ್ಬ ಇದಾನಲ್ಲ ಹೇಗಿದ್ದರು ಗಲಾಟೆ ಮಾಡಲಿಕ್ಕೆ ಇರುವಾಗ ನಾವು ಅವನ ಹಿಂದೆ ನಿಲ್ಲುವ ಅಂತ. ಸೊ ಇದಕ್ಕೆ ಏನು ಅರ್ಥ ಇಲ್ಲ, ಏನಿಲ್ಲ. ಸೊ ಸರ್ವೇ ನರೇಂದ್ರಾಹ ಯುದ್ಧಾಯ ಆಗುಹು ಕೇಶವಂ ಸ್ವಾತ್ತ ಶಸ್ತ್ರ ಅಂತೇಳಿದರೆ ಜರಾಸಂಧ ಇದು ಶಸ್ತ್ರ ತಗೊಂಡ, ಇವರು ತಗೊಂಡ್ರು ಸ್ವಾತ್ತ ಶಸ್ತ್ರ. ಸ್ವ ಅಂದರೆ ತನ್ನ, ಆತ್ತ, ಸ್ವ ಆತ್ತ ಶಸ್ತ್ರ. ಆತ್ತ ಅಂದರೆ ಕೈಗೆ ತಗೊಂಡ್ರು ಶಸ್ತ್ರವನ್ನು. ಸೊ ಯಾತಕ್ಕೋಸ್ಕರ ಕೇಶವಂ ಯುದ್ಧಾಯ, ಭಗವಂತ ಶ್ರೀಕೃಷ್ಣನನ್ನು ಈಗ ಲಕ್ಷಣೆಯನ್ನು ಕರ್ಕೊಂಡು ಹೋಗಲಿಕ್ಕೆ ಬಿಡಬಾರ್ದು. ಯಾಕೆ ಬಿಡಬಾರ್ದು? ಸ್ವಯಂವರದಲ್ಲಿ ಗೆದ್ದಿದ್ದಾನಲ್ಲ ಅಂತೇಳಿದರೆ ದ್ವೇಷ, ಒಂಥರ ಸೇಡು ತೀರಿಸಿಕೊಳ್ಳುವಂಥ ವಿಚಿತ್ರವಾದ ಮನೋಭಾವನೆ ಅಂತೇಳಿದರೆ ಈ ಕೆಲವು ಸಲ ಹಾಗೆ ಆಗೋದು. ಏನಾಗ್ತದೆ ಈಗ ಈ ಸ್ಟ್ರೈಕ್ ಮಾಡೋದು ಅಂತ, ಎಲ್ಲ ಸ್ಟ್ರೈಕ್ ಮಾಡೋದು ಅಂತ ಹೋದರು. ಅಲ್ಲಿ ಇವರು ಬರ್ತಾರೆ, ಪತ್ರಕರ್ತರು ಬಂದು, ನೀವೆಲ್ಲ ನಿಂತಿದ್ದಾರಲ್ಲ ಸ್ಟ್ರೈಕ್ ಮಾಡಲಿಕ್ಕೆ, ಹೌದು, ಯಾಕೆ ನಿಂತಿದ್ದೀರಿ, ಏನು ಉದ್ದೇಶ ನಿಮ್ಮದು ಸ್ಟ್ರೈಕ್ ಮಾಡೋದು ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಏನಂತೇಳಿದರೆ ಅವರೆಲ್ಲ ನಿಂತಿದ್ದಾರೆ, ಇವರು ನಿಂತರು. ಅರೆ ಏನಿದು, ಇದರ ಅರ್ಥ ಏನು ಅಂತೇಳಿದರೆ ನಿಮಗೆ ಗೊತ್ತಿರಬೇಕಲ್ವ, ನೀವು ಯಾತಕ್ಕಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀರಿ. ಇಲ್ಲ ಅದೆಲ್ಲ ನಮ್ಮ ಲೀಡರ್ಸಿಗೂ ಗೊತ್ತು, ಅವ್ರು ಹೇಳಿದಾಗೆ ನಾವು ಬಂದು ಇಲ್ಲಿ ಸ್ಟ್ರೈಕ್ ಮಾಡೋದು. ಸೊ ಹಾಗೆ ಇದು ಅದೇ ಥರ. ಜರಾಸಂಧ ಎದ್ದ, ಇವರು ಎದ್ದರು. ಜರಾಸಂಧ ಖಡ್ಗ ತೆಗೆದ, ಇವರು ಖಡ್ಗ ತೆಗೆದರು. ಅಂತೇಳಿದರೆ ತಮ್ಮ ತಮ್ಮ ಆಯುಧವನ್ನು ಎತ್ಕೊಂಡ್ರು. ಯಾಕೆ? ಜರಾಸಂಧ ಕೃಷ್ಣನಿಗೆ ಮಹಾ ಭಗವದ್ವೇಷಿ, ಈ ಕೃಷ್ಣನ ವಿರುದ್ಧ ಯುದ್ಧ ಮಾಡಬೇಕಂತ, ಇವರು ಸರಿ ಅಂತ. ಏನಂತ ಹೇಳಿದರೆ ಒಂಥರ ಮಾಬ್ ಮೆಂಟ್ಯಾಲಿಟಿ ಅಂದರೆ ಇದೆ. ಯುದ್ಧಾಯ ಅಂದರೆ ಹೇಳಿದರು ಮಧ್ವಾಚಾರ್ಯರು ಕೇಶವಂ. ಕೇಶವ ಅಂತೇಳಿದರೆ ಬ್ರಹ್ಮರುದ್ರಾದಿಗಳಿಗೆ ಪ್ರೇರಕನಾದವನು ಭಗವಂತ ಅಂತೇಳಿದರೆ ಅಷ್ಟು ಸಾಮರ್ಥ್ಯ ಇರುವಂಥ, ಅಚಿಂತ್ಯ ಮಹಿಮೆ ಇರುವಂಥ ಭಗವಂತನನ್ನು ಯಾರಿಗಾದರೂ ಏನಾದರೂ ಮಾಡಲಿಕ್ಕಾಗುತ್ತಾ? ಸರ್ವಥಾ ಇಲ್ಲ. ಯಾಕಂದರೆ ಭಗವಂತ ಒಬ್ಬನೇ ಸ್ವತಂತ್ರ ಇರೋದು. ಆ ಸ್ವತಂತ್ರನಿಗೆ ಯಾರೂ ಏನೂ ಮಾಡುವಾಗಿಲ್ಲ. ಯಾಕಂದರೆ ಅವನು ಸ್ವತಂತ್ರನಾಗಿದ್ದಾನೆ, ಇವರ ಅಧೀನ ಇಲ್ಲವೇ ಇಲ್ಲ ಅವನು. ಸೊ ಆದ್ದರಿಂದ ಅವನನ್ನು ಯಾವುದೇ ರೀತಿಯಲ್ಲಿ ಏನೂ ಮಾಡಲಿಕ್ಕೆ ಇವರಿಂದ ಸಾಧ್ಯ ಇಲ್ಲ ಅನ್ನುವಂಥ ಈ 58ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಶ್ರೀಕೃಷ್ಣನನ್ನು ಬ್ರಹ್ಮಾದ್ಯೈಹಿ ಸ್ತೂಯಮಾನೆ, ಆಕಾಶದಿಂದ ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು. ಸ್ತೂಯಮಾನೆ ಸ್ತೋತ್ರ ಮಾಡಲು. ನರೇಂದ್ರ ಕನ್ಯಾ ರಾಜಕುಮಾರಿ ಲಕ್ಷಣೆ ಮಾಲಾಂ, ಆ ವರಮಾಲೆಯನ್ನು ಕೇಶವ ಅಂಶೇನಿದಾಯ. ಕೇಶವ ಅಂಶೆ ಅಂದ್ರೇನು? ಕೇಶವನ ಹೆಗಲಿನಲ್ಲಿ ಆ ಮಾಲೆಯನ್ನು ಇಟ್ಟಳು, ಅಂದರೆ ಮಾಲೆ ಹಾಕಿದಳು. ಆ ನಂತರ ತತ್ಸೌ ಉಪ ಅಸ್ಯ, ಅವನ ಉಪ ಹತ್ತಿರ ನಿಂತುಕೊಂಡಳು. ತತ್ಸ್ಥೌ ನಿಂತುಕೊಂಡು. ಇದನ್ನು ಇವರಿಗೆ ನೋಡಲಿಕ್ಕಾಗೋದಿಲ್ಲ. ಹೊಟ್ಟೆ ಕಿಚ್ಚು ಅಂತೇಳಿದರೆ ಕೃಷ್ಣನ ಮೇಲೆ ಅಂಥ ಹೊಟ್ಟೆ ಕಿಚ್ಚು. ಆದ್ದರಿಂದ ಜರಾಸಂಧಾದಿಗಳು ಹೊಟ್ಟೆ ಕಿಚ್ಚಿನಲ್ಲಿ ಬೇಯ್ತಾ ಇದ್ದಾರೆ ಈಗ. ಅದು ಹೇಗೆ ಕೃಷ್ಣನೇ ಯಾಕೆ ಗೆಲ್ಲುವುದು, ನಾವು ಯಾಕೆ ಗೆಲ್ಲಿಲ್ಲ ಅಂತ. ಸೊ ಕೃಷ್ಣನೇ ಅಷ್ಟು ಸಾಮರ್ಥ್ಯ ತೋರಿಸ್ತಾನೆ, ನಮಗೆ ಯಾಕೆ ಆಗೋದಿಲ್ಲ? ಸೊ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು? ಅದಿಲ್ಲ, ಕೃಷ್ಣನನ್ನು ಬಿಡಬಾರ್ದು ಅಷ್ಟೆ.
ಸೊ ಆದ್ದರಿಂದ ಯುದ್ಧಾಯ ಕೇಶವಂ, ಕೇಶವಂ ಅಂದರೆ ಕೃಷ್ಣನನ್ನು ಕುರಿತು ಯುದ್ಧ ಮಾಡಲಿಕ್ಕೆ ಅಂತ ಶಸ್ತ್ರಗಳನ್ನು ಹೊರಗೆ ತಗೊಂಡ್ರು. ಸ್ವ ಆತ್ತ ಶಸ್ತ್ರ, ತಮ್ಮ ಶಸ್ತ್ರಗಳನ್ನು ಶಸ್ತ್ರಾಹ ಆತ್ತ ತೆಗೆದುಕೊಂಡವರಾಗಿ ಆದರು. ಅಲ್ಲಿಗೆ 58ನೇ ಶ್ಲೋಕ ಆಯಿತು. 59ನೇ ಶ್ಲೋಕವೇನಾರೆ ವಿದ್ರಾವ್ಯತಾನ್ ಮಾಗಧಾದೀನ್ ಸ ಕೃಷ್ಣೋ ಭೀಮಾರ್ಜುನಾಭ್ಯಾಂ ಸಹಿತಃ ಪುರೀಂ ಸ್ವಾಂ ಯಯಾವೇತ ಅಷ್ಟಮಹಾಮಹಿಷ್ಯಃ ಕೃಷ್ಣಸ್ಯ ದಿವ್ಯಾಲೋಕ ಸೌಂದರ್ಯ ಇಷ್ಟಾಃ. 59ನೇ ಶ್ಲೋಕ. ಆ ಕೃಷ್ಣನು ಭೀಮಾರ್ಜುನರಿಂದ ಸಹಿತನಾದವನಾಗಿ ಆ ಜರಾಸಂಧಾದಿಗಳನ್ನು ಓಡಿಸಿ ತನ್ನ ಪಟ್ಟಣವಾದ ದ್ವಾರಾವತಿಯ ಕಡೆಗೆ ಹೊರಟು ಹೋಗುತ್ತಾನೆ. ಅಲೌಕಿಕರಾದ ತ್ರಿಲೋಕ ಸುಂದರಿಯರಾದ ಈ 8 ಮಂದಿ ಪಟ್ಟದ ರಾಣಿಯರು ಶ್ರೀಕೃಷ್ಣನಿಗೆ ಅತಿ ಪ್ರಿಯರೆಂದು ಹೇಳಲ್ಪಟ್ಟಿರುತ್ತಾರೆ. ವಿದ್ರಾವ್ಯತಾನ್ ಮಾಗಧಾದೀನ್ ಸ ಕೃಷ್ಣೋ ಭೀಮಾರ್ಜುನಾಭ್ಯಾಂ ಸಹಿತಃ ಪುರೀಂ ಸ್ವಾಂ ಯಯೌ ಏತ ಅಷ್ಟಮಹಾಮಹಿಷ್ಯಃ ಕೃಷ್ಣಸ್ಯ ದಿವ್ಯ ಸುಖ ಲೋಕಸುಂದರ್ಯ ಇಷ್ಟಾಃ. ವಿದ್ರಾವ್ಯ ಏನಂತೇಳಿದರೆ ಕಾಡಿನ ರಾಜ ಸಿಂಹ ನಡೆಯುವುದು ಹೇಗೆ ಅಂತೇಳಿದರೆ ಅದೊಂದು ಸ್ಟ್ಯಾಂಡರ್ಡ್ನಲ್ಲಿ ನಡೀತಾ ಬರ್ತಾ ಇರ್ತದೆ. ಸೊ ನೋಡೋದು ಒಂದು ಸಲಕ್ಕೆ ನೋಡಿದರೆ ಎಲ್ಲ ಕಾಣಬೇಕು, ಆ ಥರ ನೋಡಿಬಿಡೋದು ಅಂತೇಳಿದರೆ ಯಾವ ಪ್ರಾಣಿಗಳು ಏನು ಮಾಡ್ತಾಯಿವೆ ಏನು ಸಂಗತಿ ಅಂತ. ಈ ಸಿಂಹ ಬರ್ತಾ ಇರುವಾಗ ಈ ನಾಯಿಗಳೆಲ್ಲ ಕೂಗಿದರೆ ಇದಕ್ಕೇನಾದರೂ ಆಗ್ತದೆ? ಸಿಂಹಕ್ಕೆ ಏನಾಗೋದಿಲ್ಲ. ಆ ನಾಯಿಗಳನ್ನು ಬಗ್ಗು ಬಡಿತದೆ ಇದು ಯಾವುದು? ಸಿಂಹ. ಸೊ ಹಾಗೇ ಶ್ರೀಕೃಷ್ಣನನ್ನು ಕುರಿತು ಯುದ್ಧ ಮಾಡಲಿಕ್ಕೆ ಎಲ್ಲ ಪುಟುಕೋಸಿಗಳು ಒಟ್ಟಾದರು. ಆದರೆ ಪುಟುಕೋಸಿ ಅಂತ ನಾವು ಹೇಳೋದು, ಅವರೆಲ್ಲ ದೊಡ್ಡ ದೊಡ್ಡ ರಾಜರುಗಳು. ಸೊ ಅದರ ಮುಂದಿಂದ ಇರುವ ಯಾರು? ಜರಾಸಂಧ. ಸೊ ಹೀಗೆ ಅವರನ್ನೆಲ್ಲ ವಿದ್ರಾವ್ಯ ಏನಂತ ಹೇಳಿದ್ರೆ ಎಲ್ಲರನ್ನ ಸೋಲಿಸಿ ಅವರನ್ನು ಓಡಿಸಿದ ಕೃಷ್ಣ. ವಿದ್ರಾವ್ಯ ಮಾಗಧಾದೀನ್, ಮೊದಲ ಯುದ್ಧಕ್ಕೆ ಬಂದವನು ಯಾರು? ಜರಾಸಂಧ. ಸೊ ಜರಾಸಂಧನೇ ಮೊದಲಾದ ದುರ್ಯೋಧನಾದಿಗಳು ಯಾರೆಲ್ಲ ಇದ್ದಾರೋ ಅಲ್ಲಿ ಎಲ್ಲರನ್ನ ಏನು ಮಾಡಿದ? ಸೋಲಿಸಿದ. ನಂತರ ವಿದ್ರಾವ್ಯ ಸೋಲಿಸಿ ಓಡಿಸಿದ. ವಿದ್ರಾವ್ಯ ಆ ಜರಾಸಂಧಾದಿ ರಾಜರುಗಳನ್ನು, ಮಾಗಧಾದೀನ್ ಜರಾಸಂಧಾದಿಗಳನ್ನು, ಕೃಷ್ಣನು ಅವ್ರನ್ನೆಲ್ಲ ಸೋಲಿಸಿ ಓಡಿಸಿ ಆಮೇಲಿಂದ ಭೀಮಾರ್ಜುನಾಭ್ಯಾಂ ಸಹಿತ, ಒಂದು ಕಡೆಯಲ್ಲಿ ಭೀಮ ಇನ್ನೊಂದು ಕಡೆಯಲ್ಲಿ ಅರ್ಜುನ, ಅವರಿಬ್ಬರಿಂದ ಕೂಡಿದವನಾಗಿ ಪುರೀಂ ಸ್ವಾಂ ಸಹಿತ ಭೀಮಾರ್ಜುನಾಭ್ಯಾಂ ಸಹಿತ ಅವರಿಬ್ಬರಿಂದ ಕೂಡಿದವನಾಗಿ ಪುರೀಂ ಸ್ವಾಂ ಯಯೌ ತನ್ನ ಪಟ್ಟಣಕ್ಕೆ ವಾಪಸ್ಸು ಹಿಂತೆರಳಿದ. ಅಂತೇಳಿದರೆ ತನ್ನ ಪಟ್ಟಣವನ್ನು ಸ್ವಾಂ ಪುರೀಂ ಅಂದರೆ ಯಾವ ಪುರಿ? ಅದು ದ್ವಾರಕಾ. ನಂತರ ಸಹಿತ ಅಂತೇಳಿದರೆ ಭೀಮಾರ್ಜುನರ ಸಹಿತ ಸ್ವಾಂ ಪುರೀಂ ಯಯೌ ಹೋಗಿಬಿಟ್ಟ, ದ್ವಾರಕೆಗೆ ಹೋಗಿಬಿಟ್ಟ ಅಂತ ಅರ್ಥ. ಏತ ಮನುಷ್ಯ ಈಗ ನಾವು ಲೆಕ್ಕ ಹಾಕಿದ್ವಿ ಎಷ್ಟು ಜನ ಆಯಿತು ಅಂತೇಳಿದರೆ 8 ಜನರನ್ನು ಮದುವೆ ಆಗಿದ್ದಾನೆ. ಅದಕ್ಕೆ ಹೇಳ್ತಾರೆ ಮಹಾಮಹಿಷ್ಯ, ಮಹಾಮಹಿಷಿಗಳು ಇವರು. ಸೊ ಇವ್ರದ್ದು ಯಾವುದು ತಾರತಮ್ಯದಲ್ಲಿ ಎಲ್ಲಿ ಬರ್ತದೆ ಅಂತೇಳಿದ್ರೆ, ನಿಜವಾಗಿ ಆದರೆ ಇವರಿಗೆ ಅಷ್ಟಮಹಿಷಿಯರು 8 ಜನ ಹೆಂಡತಿಯರು ಕೃಷ್ಣನದ್ದು ಅಂತ. ಆದರೆ ಅದರ ಮೊದಲಿಗೆ ಬರುವಂಥ ಹೆಸರು ಯಾವುದು? ರುಕ್ಮಿಣಿ ಆದ ನಂತರ ಬರುವಂಥದ್ದು ಸತ್ಯಭಾಮೆ. ಈ ರುಕ್ಮಿಣಿ ಮತ್ತು ಸತ್ಯಭಾಮೆ ಯಾರು ಅಂತೇಳಿದರೆ ಶ್ರೀದೇವಿ ಭೂದೇವಿ ಇದ್ದಾಗೆ. ಸೊ ಭಗವಂತನಿಗೆ ಶ್ರೀದೇವಿ ಭೂದೇವಿ ಅಂತ, ಶ್ರೀ ಭೂ ದುರ್ಗಾ ಅಂತ 3 ಜನ. ಶ್ರೀ ಭೂ ದುರ್ಗಾ ಲಕ್ಷ್ಮೀದೇವಿದ್ದೇ 3 ರೂಪಗಳು, ಒಂದು ಶ್ರೀ ರೂಪ, ಒಂದು ಭೂರೂಪ, ಇನ್ನೊಂದು ದುರ್ಗಾದೇವಿ ಅಂತ ದುರ್ಗಾ ರೂಪ. ಸೊ ಇದರಲ್ಲಿ
ಮುಖ್ಯವಾದದ್ದು, ಎಲ್ಲವೂ ಮುಖ್ಯನೇ, ಆದರೆ ಅತಿ ಮುಖ್ಯವಾದದ್ದು ಲಕ್ಷ್ಮೀದೇವಿಯ ಎರಡು ರೂಪಗಳು. ಯಾವುದದು? ರುಕ್ಮಿಣಿ ಮತ್ತು ಸತ್ಯಭಾಮೆ. ರುಕ್ಮಿಣಿ ಮತ್ತು ಸತ್ಯಭಾಮೆ ಲಕ್ಷ್ಮೀದೇವಿದ್ದೇ ಎರಡು ರೂಪಗಳು. ಉಳಿದ 6 ರೂಪಗಳಲ್ಲಿ ಅದು ಲಕ್ಷ್ಮೀದೇವಿಯ ರೂಪ ಅಲ್ಲ, ಆದರೆ ಲಕ್ಷ್ಮೀದೇವಿಯ ಆವೇಶ ಅಲ್ಲಿ ಸಹ ಇದೆ. ಸೊ ಭೀಮಾರ್ಜುನಾಭ್ಯಾಂ ಸಹಿತ ಭಗವಂತನು ದ್ವಾರಕೆಗೆ ಮರಳಿದ. ಯಯೌ ಪುರೀಂ ಸ್ವಾಂ ಯಯೌ, ತನ್ನ ಪುರಿಗೆ ಮರಳಿದ, ಹೋದ ಅಂತ ಅರ್ಥ. ಏತ ಅಷ್ಟಮಹಾಮಹಿಷ್ಯಃ, ಈಗ ಒಟ್ಟಿಗೆ ಎಷ್ಟು ಜನ ಆದರು ಅಂತೇಳಿದರೆ 8 ಜನ ಮಹಾಮಹಿಷ್ಯಃ ಅಂತೇಳಿದರೆ ಹೆಂಡತಿಯಂದಿರು ಅಲ್ಲ, ಇವರು ಮಹಾಮಹಿಷ್ಯ ಅಂತೇಳಿದರೆ ಮಹಾರಾಣಿಯರು 8 ಜನ. ಅದಕ್ಕೆ ಅಲ್ಲ, ಕೆಲವು ಸಲ ಅದು ಷಣ್ಮಹಿಷ್ಯ ಅಂತ ಬರ್ತದಲ್ಲ, 6 ಮಹಿಷಿಯವರು ಅಂತ, ಅದು ಯಾಕೆ ಅಂತ ಕೇಳಿದರೆ ನಿಜವಾಗಿಯೂ ಮದುವೆ ಆದದ್ದು 8 ಜನರನ್ನು. ಆದರೆ ಸುರುವಿನ ರುಕ್ಮಿಣಿ ಮತ್ತು ಸತ್ಯಭಾಮೆ ಅವರು ಲಕ್ಷ್ಮೀದೇವಿದ್ದೇ ರೂಪಗಳು, ಶ್ರೀ ಭೂ. ಆದ್ದರಿಂದ ಲಕ್ಷ್ಮೀದೇವಿದ್ದೇ ರೂಪಗಳಾದ್ದರಿಂದ ಲಕ್ಷ್ಮೀದೇವಿ ಸದಾ ಭಗವಂತನೊಟ್ಟಿಗೆ ಇರುವುದು. ನಿತ್ಯ ಅವಿಯೋಗಿನಿ. ಅವಿಯೋಗಿನಿ ಅಂತೇಳಿದರೆ ಭಗವಂತನಿಗೂ ಲಕ್ಷ್ಮೀದೇವಿಗೂ ಸ್ವಲ್ಪನೂ ಏನಂದರೆ ಡಿಫರೆನ್ಸ್ ಅಂತಿಲ್ಲ. ಅಂತೇಳಿದರೆ ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಹಾಂ, ಅದಕ್ಕೆ ಒಂದು ಹೆಸರುಂಟು. ಅದು ಏನಂತ ಹೇಳಿದರೆ ಅದಕ್ಕೆ ಹೆಸರುಂಟು, ಏನು ಗೊತ್ತುಂಟಾ? ಅವಿಯೋಗಿನಿ, ನಿತ್ಯ ಅವಿಯೋಗಿನಿ ಅಂತೇಳಿದರೆ ಭಗವಂತ ಮಹಾಲಕ್ಷ್ಮಿಯ ಜೊತೆಗೆ ವಿಯೋಗ ಅಂತ ಇಲ್ಲ, ಯಾವಾಗಲೂ ಅದೇ. ಅದು ಪದ್ಯ ಇದೆಯಲ್ಲ, ಅದು ಫೇಮಸ್ ಪದ್ಯ. ಏನಂತ ಹೇಳಿದರೆ ಲಕ್ಷ್ಮೀದೇವಿ ಕೋಟಿ ಕೋಟಿ ಭೃತ್ಯರಿರಲು ಲಕ್ಷ್ಮೀದೇವಿಯು ಸದಾ ಭಗವಂತನೊಟ್ಟಿಗೆ ಆ ಭಗವಂತನ ಸೇವೆಯನ್ನು ಅಷ್ಟು ಜನ ಸೇವಕರಿದ್ದರೂ ಕೂಡ ತಾನೇ ಮಾಡ್ತಾ ಇರುವ ಕಾರಣ ಭಗವಂತನಿಗೂ ಲಕ್ಷ್ಮೀದೇವಿಗೂ ಒಂದು ಬಿಟ್ಟು ಇರುವುದು ಅಂತ ಇಲ್ಲವೇ ಇಲ್ಲ. ಆದ ಕಾರಣ ಏನು ಮಾಡಿದರು ಅಂತೇಳಿದರೆ 8 ಜನ ಮಹಿಷಿಯರಲ್ಲಿ ಮೊದಲಿನ 2 ಮಹಿಷಿಯರು ರುಕ್ಮಿಣಿ ಮತ್ತು ಸತ್ಯಭಾಮೆ ಶ್ರೀ ಮತ್ತು ಭೂ ರೂಪ ಮಹಾಲಕ್ಷ್ಮಿದ್ದು ಅಂತೇಳಿಬಿಟ್ಟು ಮಹಾಲಕ್ಷ್ಮಿ ಅಲ್ಲದ ಉಳಿದ 6 ಜನರನ್ನು ಮಾತ್ರ ಷಣ್ಮಹಿಷಿಯರಂತ ಒಂದು 8 ಜನ ಹೆಂಡತಿಯರಾದರೂ 2 ಜನ ಮಹಾಲಕ್ಷ್ಮಿದ್ದೇ ರೂಪ ಆದ್ದರಿಂದ ಇನ್ನೂ 6 ಜನದ್ದು ಮಾತ್ರ ಅಂದರೆ ಹೆಂಡತಿಯಂದಿರು ಅಂತ ಹೇಳುವಂಥ ಒಂದು ಅಷ್ಟಮಹಿಷಿಯರು ಅಂತಲೇ ಹೇಳೋದು. ಆದರೂ ಕೆಲವೊಮ್ಮೆ ಷಣ್ಮಹಿಷಿಯರು ಅಂದರೆ ರುಕ್ಮಿಣಿ ಸತ್ಯಭಾಮೆ ಬಿಟ್ಟು 6 ಜನ ಅಂತ. ಹೀಗೆ ಎಲ್ಲಿವರೆಗೆ ಆಯಿತು ಅಂತೇಳಿದರೆ ಈ ಅಷ್ಟ ಮಹಾಮಹಿಷಿಯರು ಅಂದರೆ ಅಷ್ಟಮಹಿಷಿಯರು ಅಲ್ಲ, ಅಷ್ಟ ಮಹಾಮಹಿಷಿಯರು ಅಂತೇಳಿದರೆ ಅದು ಮಹಾಮಹಿಷಿಯರು ಯಾಕಂತೇಳಿದ್ರೆ ಭಗವಂತನ ಹೆಂಡತಿಯಂದಿರು, ಆದ್ದರಿಂದ ಇವರು ಮಹಾಮಹಿಷಿಯರು. ಇವರು ಕೃಷ್ಣಸ್ಯ ದಿವ್ಯ ಲೋಕಸುಂದರಿಯ ಇಷ್ಟಾಹ, ಇವರು ದಿವ್ಯ ರೂಪಗಳು 8 ಭಗವಂತನ. ಇವರು ಲೌಕಿಕರಲ್ಲ, ಮನುಷ್ಯ ರೂಪದಲ್ಲಿರುವಂಥ ದೇವತೆಗಳು. ಸೊ ದಿವ್ಯಾಹ ಅಂದರೆ ದಿವ್ಯಾಹ ಅಂತೇಳಿದರೆ ದಿವ್ಯ ಅಂದರೆ ದೇವಲೋಕಕ್ಕೆ ಸಂಬಂಧಪಟ್ಟವರು ದಿವ್ಯ. ಸೊ ದಿವ್ಯ ಅಲೌಕಿಕರು, ದಿವ್ಯರು. ಕೃಷ್ಣನ ಲೋಕಸುಂದರಿಯ ಇಷ್ಟಾಹ ಅಂತೇಳಿದರೆ ಲೋಕಸುಂದರಿಯರು. ಇಷ್ಟಾಹ ಅಂದರೆ ಬಹಳ ಪ್ರೀತಿಪಾತ್ರರು, ಅತ್ಯಂತ ಪ್ರೀತಿಯ 8 ಜನ ಹೆಂಡತಿಯಂದರು. ಈಗ ಅಷ್ಟು ಜನರ ಜೊತೆಗೆ ವಿವಾಹ ಅನ್ನುವಂಥದ್ದನ್ನು ನೋಡಿ ಆಯಿತು. ರುಕ್ಮಿಣಿಯ ಜೊತೆಗೆ ವಿವಾಹ ನೋಡಿ ಆಯಿತು, ಆನಂತರ ಜಾಂಬವತಿಯ ಜೊತೆಗೆ ನೋಡಿ ಆಯಿತು, ಆನಂತರ ಸತ್ಯಭಾಮೆಯ ಜೊತೆಗೆ, ಸತ್ಯಭಾಮೆ ಆದಮೇಲೆ ಕಾಳಿಂದಿ ಅಲ್ವಾ, ಕಾಳಿಂದಿ ಆದಮೇಲೆ ಮಿತ್ರವಿಂದ ಆದಮೇಲೆ ಭದ್ರೆ ಆದಮೇಲೆ ಲಕ್ಷಣ. 8 ಜನ ಬಂದ್ರ ಅಲ್ಲಿಗೆ ನೀಲ. ಸೊ ನೀಲ ಬಿಟ್ಟಿದ್ದೇವೆ. ಅಲ್ಲಿಗೆ 8 ಜನ ಅಷ್ಟಮಹಾಮಹಿಷಿಯರದಾಯಿತು. ಇದು ಈಗ 59ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂದರೆ, ಈಗ
ವಿದ್ರಾವ್ಯ ತಾನ್. ಜರಾಸಂಧಾದಿ ರಾಜರುಗಳು ಈ ಕೃಷ್ಣನ ದ್ವೇಷ, ಭಗವಂತನ ಮೇಲಿನ ದ್ವೇಷದಿಂದ ಭಗವಂತನ ಹತ್ರ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೆ. ಸಿಂಹದೊಟ್ಟಿಗೆ ನಾಯಿಗಳೆಲ್ಲ ಬಂದು, ಅಥವಾ ಈ ಇರ್ತಾರಲ್ಲ ಯಾವುದು ಮೊಲಗಳ ಅಥವಾ ಇದು ನರಿಗಳೋ ಬಂದ ಹಾಗೆ. ಸೊ ಒಂದೇ ಸಿಂಹ ಒಂದು ಸಲ ಗರ್ಜನೆ ಮಾಡಿದರೆ ಎಲ್ಲ ಓಡಿ ಹೋಗ್ತವೆ. ಆ ಥರ ಶ್ರೀಕೃಷ್ಣನು ಜರಾಸಂಧಾದಿ ಎಲ್ಲ ನರಿಗಳನ್ನು ಸೋಲಿಸಿ ಓಡಿಸಿದ. ವಿದ್ರಾವ್ಯ ಅಂದರೆ ಓಡಿಸಿದ. ಭೀಮಾರ್ಜುನರೊಂದಿಗೆ ಕೂಡಿ ದ್ವಾರಕಾಪಟ್ಟಣಕ್ಕೆ ತೆರಳಿದ. ಸೊ ಭೀಮಾರ್ಜುನರೊಂದಿಗೆ ಕೂಡಿ ಅಂದರೆ ಭೀಮಾರ್ಜುನಾಭ್ಯಾಂ ಸಹಿತ, ಅವರ ಜೊತೆಗೆ ಸೇರಿಕೊಂಡು ಸ್ವಾಂಪುರೀಂ ಯಯೌ, ತನ್ನ ದ್ವಾರಕಾಪುರಿಯನ್ನು ಕುರಿತು ಹೋದ. ಯಯೌ ಅಂದರೆ ಈ ಯಾರ್ದು ಲಕ್ಷಣೆಯನ್ನು ಕರ್ಕೊಂಡು ಹೋದ ಅಂತ ಲೆಕ್ಕ. ನಂತರ ಯಯೌ ಏತ ಅಷ್ಟಮೈಷ್ಯಾಹ, ಎಲ್ಲ ಈಗ 8 ಜನರನ್ನು ಮದುವೆ ಆಗಿ ಆಯಿತು. ಲಾಸ್ಟಿನವಳು ಲಕ್ಷಣೆ. ಈ 8 ಜನ ಅಷ್ಟಮಹಾಮಹಿಷಿಯರು ಕೃಷ್ಣಸ್ಯ ದಿವ್ಯ ಅಲೌಕಿಕವಾದ ಲೋಕಸುಂದರಿಯರು, ಅತ್ಯಂತ ಅಪ್ರತಿಮ ತ್ರಿಲೋಕ ಸುಂದರಿಯರು. ಇವರು ಭಗವಂತನಿಗೆ ಅತ್ಯಂತ ಇಷ್ಟರೂ ಆದವರು. ಇಷ್ಟಾಹ ಅಂದರೆ ಇಷ್ಟರೂ ಆದವರು, ಅತ್ಯಂತ ಪ್ರಿಯರಾದ ಲೋಕಸುಂದರಿಯರು ಅಂತ ಹೇಳಿದರೆ ತ್ರಿಲೋಕ ಸುಂದರಿಯರಾದ, ಅಲೌಕಿಕರಾದ ಅಂದರೆ ದೇವಲೋಕಕ್ಕೆ ಸಂಬಂಧಪಟ್ಟವರು, ದಿವ್ಯರೂ ಆದ ಈ ಅಷ್ಟಸುಂದರಿಯರು. ಈ ಅವರ ಹೆಸರು ಪುನಃ ಹೇಳ್ತಾರೆ. ರುಕ್ಮಿಣಿ, ಸತ್ಯಭಾಮ, ಅವರನ್ನಿಬ್ಬರನ್ನು ಬಿಟ್ಟರೆ ಷಣ್ಮಹಿಷಿಯರು ಜಾಂಬವತಿ, ಕಾಳಿಂದಿ, ನೀಲ, ಮಿತ್ರವಿಂದ, ಭದ್ರ, ಲಕ್ಷಣ. ಹೀಗೆ 8 ಜನ ಕೃಷ್ಣನ ಅಷ್ಟಮಹಾಮಹಿಷಿಯರು. ಇವರಲ್ಲಿ ರುಕ್ಮಿಣಿ ಸತ್ಯಭಾಮೆಯನ್ನು ಬಿಟ್ಟು ಉಳಿದವರಿಗೆ ಷಣ್ಮಹಿಷಿಯರು ಅಂತ ಹೇಳುವಂಥ ಒಂದು ವಾಡಿಕೆಯೂ ಇದೆ. ಸೊ ಆಮೇಲಿಂದ ತಾರತಮ್ಯದಲ್ಲಿ ಮಾತ್ರ ಭಗವಂತನ ನಂತರ ಮಹಾಲಕ್ಷ್ಮಿ. ಸೊ ಮಹಾಲಕ್ಷ್ಮಿ ಅಂತ ಹೇಳಿದರೆ ರುಕ್ಮಿಣಿ ಸತ್ಯಭಾಮೆಯರು. ಆದರೂ ಕೂಡ ಈ ಮಹಿಷಿಯರನ್ನು ಇವರನ್ನ ಜೊತೆಗೆ ತಾರತಮ್ಯದಲ್ಲಿ ಗರುಡ, ಶೇಷ, ರುದ್ರರ ನಂತರ ಸ್ಥಾನ ತಾರತಮ್ಯದಲ್ಲಿ ಇವರಿಗೆ ನೀಡಲಾಗಿದೆ ಅಂತ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಸೊ ಕೃಷ್ಣ ಈ 8 ಜನ ಅಲೌಕಿಕ ಸುಂದರಿಯರನ್ನು ಮದುವೆಯಾದ ಅಂತ ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.